ಹೊಳಲ್ಕೆರೆ ತಾಲೂಕು ಸಣ್ಣ ನೀರಾವರಿ ಇಲಾಖೆಯ ಭ್ರಷ್ಟಾಚಾರ ಖಂಡಿಸಿ ತಾಳಿಕಟ್ಟೆ ಗ್ರಾಮದ ರೇವಣ್ಣ ಎಂಬುವರು ಹೊಳಲ್ಕೆರೆ ತಾಲೂಕು ಕಚೇರಿ ಬಳಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಇನ್ನು ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ಹೊಳಲ್ಕೆರೆ ತಾಲೂಕು ರಾಮಗಿರಿ ಹೋಬಳಿ ವ್ಯಾಪ್ತಿಯ ತಾಳಿಕಟ್ಟೆ ಗ್ರಾಮದ ರೇವಣ್ಣ ಎಂಬುವರು ಈ ಒಂದು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಇನ್ನು ಹೊಳಲ್ಕೆರೆ ತಾಲೂಕು ಸಣ್ಣ ನೀರಾವರಿ ಇಲಾಖೆಯಲ್ಲಿ ತಾಳಿಕಟ್ಟೆ ಗ್ರಾಮದಲ್ಲಿ ಒಡೆರಹಳ್ಳಿ ಕೆರೆ ಅಭಿವೃದ್ಧಿಯಾಗದೆ 60 ಲಕ್ಷ ರೂಪಾಯಿಗಳನ್ನು ಭಾರಿ ಅಕ್ರಮ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ತನಿಖೆ ನಡೆಸಿ ಚಳ್ಳಕೆರೆ ತಾಲೂಕು ಗುತ್ತಿಗೆದಾರರು ಮತ್ತು ಎಡಬ್ಲ್ಯೂ ಇವರ ವಿರುದ್ಧ ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಮತ್ತು ಇವರ ಪರವಾನಗಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಶಾಸಕರಾದ ಚಂದ್ರಪ್ಪನವರು ನೈತಿಕ ಹೊಣೆ ಹೊತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ₹60 ಲಕ್ಷ ಬಿಲ್ ಬರ್ತಾರೆ. ಚಳ್ಳಕೆರೆ ತಾಲೂಕು ಮೂಲದವರು ಕಾಂಟ್ರಾಕ್ಟ್ ಮತ್ತು ನೈತಿಕ ಹೊಣೆ ಹೊತ್ತು ಶಾಸಕರು ರಾಜೀನಾಮೆ ಕೊಡಬೇಕು. ಯಾವಾಗ ಆಗಿರೋದಿಲ್ಲ ಮಾಹಿತಿ ಇದೆಯಾ? ಮಾಹಿತಿ ಇದೆ ಮೇಡಮ್. ಅವರು ತಾಲೂಕು ಕಚೇರಿ ಹೊಳಲ್ಕೆರೆ, ತಾಳಿಕಟ್ಟೆ ರೇವಣ್ಣ, ರಾಮಗಿರಿ ಹೋಬಳಿ, ತಾಳಿಕಟ್ಟೆ ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಮಾನ್ಯರೇ, ಹೊಳಲ್ಕೆರೆ ತಾಲೂಕು ಸಣ್ಣ ನೀರಾವರಿ ಇಲಾಖೆಯಲ್ಲಿ ತಾಳಿಕಟ್ಟೆ ಒಡೆರಹಳ್ಳಿ ಕೆರೆ ಅಭಿವೃದ್ಧಿಯಾಗದೆ 60 ಲಕ್ಷ ರೂಪಾಯಿಗಳನ್ನು ಭಾರಿ ಅಕ್ರಮ ಮಾಡಿರುತ್ತಾರೆ. ಚಳ್ಳಕೆರೆ ತಾಲೂಕು ಗುತ್ತಿಗೆದಾರರು ಮತ್ತು ಸಣ್ಣ ನೀರಾವರಿ ಇಲಾಖೆ ಎಡಬ್ಲ್ಯೂ ಇವರ ವಿರುದ್ಧ ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಮತ್ತು ಇವರ ಪರವಾನಗಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಹಾಗೂ ಶಾಸಕರಾದ ಚಂದ್ರಪ್ಪನವರು ನೈತಿಕ ಹೊಣೆ ಮತ್ತು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ಮಾಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಮಗಾರಿ ಹೆಸರು ತಾಳಿಕಟ್ಟೆ ಒಡೆರಹಳ್ಳಿ ಕೆರೆ ಅಭಿವೃದ್ಧಿ 60 ಲಕ್ಷ ರೂಪಾಯಿ ದುರ್ಬಳಕೆಯಾಗಿದ್ದು ಈ ಕೆರೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಿರುವುದಿಲ್ಲ. ಈ ಕೆರೆಯಲ್ಲಿ ಗಿಡ ಮರಗಳು ಮುಳ್ಳು ಬೆಳೆದು ನಿಂತಿದ್ದು, ಕೆರೆ ಏರಿಯ ಕಲ್ಲು ಕಿತ್ತು ಹೋಗಿದ್ದು, ಕೋಡಿ ಕಲ್ಲು ಕಿತ್ತು ಹೋಗಿದ್ದು, ಇದರ ಯಾವುದೇ ಕೆಲಸ ನಡೆದಿರುವುದಿಲ್ಲ. ಚಳ್ಳಕೆರೆ ತಾಲೂಕು ಮೂಲದ ಗುತ್ತಿಗೆದಾರರಾದ ಶ್ರೀ ಗುಡಿಬಂಡಯ್ಯ ಮತ್ತು ಸಣ್ಣ ನೀರಾವರಿ ಇಲಾಖೆ ಎಡಬ್ಲ್ಯೂ ನಾಗರಾಜ್ ಅವರು ಗುತ್ತಿಗೆದಾರರಿಗೆ ಅಳತೆ ಪುಸ್ತಕ ಮತ್ತು MB ಬರೆದುಕೊಟ್ಟಿರುತ್ತಾರೆ. ಕಾಮಗಾರಿ SPR ನಂಬರ್ 146 ದಿನಾಂಕ 18/10/2023, BR ನಂಬರ್ 549 ದಿನಾಂಕ ರೇವಣ್ಣ ಅವರು ನಾನು ಎಡಬ್ಲ್ಯೂ ನಾಗರಾಜ್ ಅವರ ಜೊತೆಗೆ ಮಾತಾಡಿ ಏನಾಗಿದೆ ಕಾಮಗಾರಿ ಸ್ಥಳಕ್ಕೆ ಹೋಗಿ ನಾನು ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಆಗಿದೆ ಇಲ್ವೋ ಅಂತ ಕೇಳ್ಕೊಂಡು ನಾನು ಅವರಿಗೆ ಮಾಹಿತಿಯನ್ನು ನೀಡ್ತೇನೆ.